IPL ಇತಿಹಾಸದಲ್ಲಿ ಇವತ್ತು ರಣರೋಚಕ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ CSK ನಡುವಿನ ಡೂ ಆರ್ ಡೈ ನಡುವಿನ ಪಂದ್ಯ ಇವತ್ತು. ಈಗಾಗಲೇ ಚಿನ್ನಸ್ವಾಮಿ ಸಜ್ಜಾಗಿದೆ, ಅದರ ಜೊತೆಗೆ 50-50 ಫ್ಯಾನ್ಸ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆದರೆ ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನ್ ನಲ್ಲಿ RCB ತನ್ನ ಹೋಮ್ ಗ್ರೌಂಡ್ ನಲ್ಲಿ ಆಡೋದಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಇವತ್ತು ಡೂ ಆರ್ ಡೈ ಪಂದ್ಯ. 18ನೇ ಓವರ್ನಲ್ಲಿ ವಿನ್ ಆಗಬೇಕಾಗತ್ತೆ, ಇಲ್ಲ 18ರಲ್ಲಿ ಗೆಲ್ಲಬೇಕಾಗತ್ತೆ. ವರುಣನ ಕೃಪೆ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸಬೇಕು. ಮೋಡ ಕವಿದ ವಾತಾವರಣ ಇದ್ರೂ ಕೂಡ RCB ಫ್ಯಾನ್ಸ್ ಏನೇ ಇದ್ರೂ ಕೂಡ ಇವತ್ತು RCB ವಿನ್ ಆಗುತ್ತೆ ಅಂತಕ್ಕಂಥ ಜೋಶ್ನಲ್ಲಿ, ಮಳೆ ಬರಬಾರ್ದು ಅನ್ನೋ ಪ್ರಾರ್ಥನೆಯಲ್ಲಿ RCB ಫ್ಯಾನ್ಸ್ ಇರುವಂಥದ್ದು. ಒಟ್ಟಾರೆ ಚಿನ್ನಸ್ವಾಮಿಯ ಹೊರಗಡೆಯ ಔಟ್ಲುಕ್ ಅನ್ನ ನೋಡ್ತಾ ಇದ್ರೆ RCB ಮತ್ತು CSK ಫ್ಯಾನ್ಸ್ ತುಂಬಾ ಜನ ಸೇರಿದ್ದಾರೆ. ಯಾವ ಪಂದ್ಯಕ್ಕೂ ಕೂಡ ಬೇರೆ ತಂಡಗಳು ಆಡುವಂತ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಫ್ಯಾನ್ಸ್ ಎರಡೂ ಕಡೆಯಲ್ಲಿ ಇರೋದಿಲ್ಲ. ಇವತ್ತು CSK ಪಂದ್ಯಕ್ಕೂ ಕೂಡ ಅಷ್ಟೇ ಮಟ್ಟದ ಫ್ಯಾನ್ಸ್ಗಳು ಇಲ್ಲಿ ಬಂದಿದ್ದಾರೆ, ನೋಡ್ತಿರಬಹುದು. ಗಮನಿಸ್ತಾ ಇದ್ವಿ CSK ಫ್ಯಾನ್ಸ್ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಡೂ ಆರ್ ಡೈ ಅಂಡ್ ಧೋನಿ ಲಾಸ್ಟ್ ಮ್ಯಾಚ್ ಅಂತ ಹೇಳ್ತಾರೆ. ಏನಾಗ್ಬೋದು ಇವತ್ತು ಮ್ಯಾಚ್? धोनी किंग है और आज की मैच तो दोनों एक दिल और धड़कन है. धोनी दिल है और हमारा विराट कोहली धड़कन है. कोई भी जीते इंडिया ही जीतेगा, लेकिन आज की मैच धोनी है तो हम चेन्नई फैन चाहेंगे MSD ओनली CR7 नो MSD 7. ಎಲ್ಲಿಂದ ಬಂದಿದ್ದೀರಾ? ಎಲ್ಲ ಟಿ ಶರ್ಟ್ ಹಾಕೋಬೇಕಿತ್ತಪ್ಪ, ಎಲ್ಲ ಶರ್ಟ್ ಹಾಕೊಂಡು ಚೆನ್ನಾಗಿ. ಟಿಕೆಟ್ ಸಿಗಲ್ಲ ನಿಂತೀವಿ ಇಲ್ಲಿ. ಗುಲ್ಬರ್ಗದಿಂದ ಅದಕ್ಕೆ ವೇಟ್ ಮಾಡ್ತಾರೆ ಕೊಡ್ತಂತ. ಯಾರಿಗೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ, ಅಷ್ಟು ಹೈ ಡಿಮ್ಯಾಂಡ್ ಮ್ಯಾಚ್ ಇದಾಗಿರುವಂಥದ್ದು. RCBಯ ಪುಟ್ಟ ಅಭಿಮಾನಿ ಕೂಡ ಇಲ್ಲಿ ಬಂದಿದ್ದಾರೆ. ಹಾಯ್, ಇವತ್ತು ಯಾರು ವಿನ್ ಆಗ್ತಾರೆ? RCB ಡೆಫಿನೆಟ್ಲಿ. ಹೇಗೆ ಹೇಳ್ತೀಯ RCB ಹೇಗೆ ವಿನ್ ಆಗ್ಬೋದು ಇವತ್ತಂತ? ಯಾಕೆ ಅಷ್ಟು ಕಾನ್ಫಿಡೆನ್ಸ್? ನಂಗೆ ಗೊತ್ತಿಲ್ಲ. ಬಟ್ RCB ವಿನ್ ಆಗುತ್ತೆ. ಹೂ ಇಸ್ ಯುವರ್ ಫೇವರೇಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಮ್ಯಾಚ್ ತುಂಬಾ ಸಖತ್ ಟ್ವಿಸ್ಟ್ ಇದೆ ಮ್ಯಾಚ್ ಅಲ್ಲಿ. ಹ್ಞೂ ರೀ, ಇವತ್ತು ಗೆದ್ದೇಬೇಕು. RCB ಗೆದ್ದೇಬೇಕು ಇವತ್ತು. ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೀರಾ ಎಂಜಾಯ್ ಮಾಡೋದಕ್ಕೆ. ಏನ್ ಹೇಳ್ತೀರಾ ಮೇಡಮ್? RCB ಗೆಲ್ಲುತ್ತೆ. ಎಸ್ ಬಸ್. ಅಂಡ್ ಗಮನಿಸ್ತಾ ಇದ್ದೀವಿ ಎಲ್ಲರೂ ಕೂಡ RCB ಅಂಡ್ CSK ಫ್ಯಾನ್ಸ್ ಈಗ ಔಟ್ ಸೈಡ್ ನಲ್ಲಿ ಬಾಪ ಇಲ್ಲೇನು ಒಳ್ಳೆ RCB ಫ್ಯಾನ್ಸ್ ಯಾವುದಕ್ಕೂ ಎದುರಲ್ಲ, ನೀನು ಒಳ್ಳೆ ಎದುರ್ಕೊಂಡು ಹೋಗ್ತಾ ಇದೆಯಾ? RCB ಇವತ್ತು ವಿನ್ ಆಗುತ್ತಾ? ಆಗುತ್ತೆ ಸರ್, ವಿನ್ ಆಗುತ್ತೆ. ಮಳೆ ಬರುವಂತ ಸಿಚುವೇಶನ್ ಅಲ್ಲಿ ಇದೆ. ಇಲ್ಲ, ಮಳೆ ಬರಲ್ಲ ಸರ್. ಈಗ ಧೋನಿ ಲಾಸ್ಟ್ ಮ್ಯಾಚ್ ಅಂತ ಹೇಳ್ತಾರೆ, ಬಟ್ ಹಾಗಾಗಿ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಧೋನಿ ಅಂತ. ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಮ್ಯಾಚ್ ಅನ್ನ. ಏನ್ ಹೇಳ್ತೀಯ ಅದ್ರ ಬಗ್ಗೆ? ಮಾಡ್ಬೋದು ಸರ್, ಆದರೆ ಗೆದ್ದೋದು RCBನೇ. RCB ಬೌಲರ್ಸ್ ಇಲ್ಲ, ಈಗ ಮೇನ್ ಬೌಲರ್ಸ್ ಇಲ್ಲ. ಪತಿರಾಣ ಇಲ್ಲ, ಐ ಥಿಂಕ್ ರಿಟರ್ನ್ ಪತಿರಾಣ ವಾಸ್ ರಿಟರ್ನ್. ಮುಸ್ತಫಿಜುರ್ ಇಲ್ವಾ ಅಲ್ವಾ? ಮುಸ್ತಫಿಜುರ್ ಇಲ್ಲ, ಮತ್ತೆ ದೀಪಕ್ ಚಾರ್ ಇಲ್ವಾ? ನೋಡ್ತಾ RCB ಗೆದ್ದಿತ್ತೆ ಈ ಸಲ ಕಪ್ ನಮ್ದೆ. ಈಗ 5-5 ಮ್ಯಾಚ್, ಈಗ 7-7 ಸೋತ್ವಿ, 5-5 ವಿನ್ ಆದ್ವಿ. ಸಮ್ ಮಿರಾಕಲ್ಸ್. ಇದು ಹೊಸ ಅಧ್ಯಾಯ ಅಂತೇಳಿ ಈಗ ಶುರು ಆಗಿದೆ. ಇವತ್ತಿನ ಮ್ಯಾಚ್ ಹೇಗಿರ್ಬೋದು? ಇವತ್ತಿನ ಪಕ್ಕ RCB ಗೆದ್ದುತ್ತೆ ಪಕ್ಕ RCB ಗೆದ್ದುತ್ತೆ. ಯಾರು ಫೇವರೇಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ಇವತ್ತೀಗ ನಮಗೆ ಮಿಸ್ಸಿಂಗ್ ವಿಲ್ ಜಾಕ್ಸ್ ಮಿಸ್ ಮಾಡ್ಕೊಳ್ತಾ ಇದೀವಿ. ಬಟ್ ಮ್ಯಾಕ್ಸ್ವೆಲ್ ಇವತ್ತೇನಾದರೂ ಆಡ್ಬೋದು ಅನ್ಸುತ್ತೆ, ಫಾರ್ಮಿಗೆ ಬರ್ಬೋದು. ಎಸ್ ಇವತ್ತು ಮ್ಯಾಕ್ಸ್ವೆಲ್ ಆಡುತ್ತೆ. ಅವನು ಒರಿಜಿನಲ್ ಫಾರ್ಮ್ ಇವತ್ತು ತೋರಿಸ್ಕೊಡ್ತಾನೆ. ಎಸ್. ನಮ್ಮ VNU ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ VNU ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಗಮನಿಸ್ತಾ ಇದ್ದೀವಿ ಎಷ್ಟೊಂದು ಜನ ಈಗ RCB ಸೇರಿದಂತೆ CSK ಫ್ಯಾನ್ಸ್ ಎಲ್ಲರೂ ಕೂಡ ಹೊರಗಡೆ ಕಾಯ್ತಾ ಇರೋದು ಮತ್ತು ಮ್ಯಾಚ್ ನೋಡೋದಕ್ಕೋಸ್ಕರವಾಗಿ. ಎಲ್ಲಿಂದ ಬಂದಿದ್ದೀರಾ? सर हिंदी है. हिंदी किधर से आप? बिहार से. कौन सा टीम को सपोर्ट करते हैं आप? RCB. क्यों बिहार से आके इधर RCB को सपोर्ट करते हैं? क्यों इतना पसंद करते हैं RCB को? विराट कोहली अपना फैन है, अपना बिहार से आया, बल्कि टिकट भी नहीं ऑफर किया था. अभी भटक रहा हूँ इधर उधर, टिकट नहीं मिल रहा. नहीं मिला सर. ऐसे घूम फिर रहा हूँ. अब आया तो शौक कर चले जाऊँ घूम फिर के. क्या हो सकते हैं मैच को? विराट कोहली जीतेंगे, RCB जीतेगा. बिल्कुल सर. RCB. का मौसम तो बारिश नहीं होगी, बारिश सर नहीं होगी. RCB जीतेगी आज. ಬಸ್. ಏನು ಹೇಳ್ತೀರಾ RCB ಮ್ಯಾಚ್? RCB ಅಂಡ್ CSK ಡೂ ಆರ್ ಡೈ ಮ್ಯಾಚ್. ಸರ್, ನಾನು ಲೈಫಲ್ಲಿ ಯಾವತ್ತೂ ವೆದರ್ ಕ್ಯಾಸ್ಟಿಂಗ್ ಈ ಥರ ನೋಡಿರಲಿಲ್ಲ ಸರ್. ನಾನು ಎಲ್ಲ ಏರಿಯಲ್ಲಿ ಎಲ್ಲೆಲ್ಲಿ ಬರ್ತಾಯಿದೆ ನೋಡ್ತಾ ಇದ್ದೀನಿ. ನನಗೆ ಮಳೆ ಇಲ್ಲದೆ ಆಗಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ ವಿರಾಟ್ ಕೊಹ್ಲಿ ನೋಡೋಕೆ. RCB ಚಿಕ್ಕ ವಯಸ್ಸಿಂದನೂ RCB, ಇವಾಗವರೆಗೂ RCB ಗೆಲ್ತಾರೆ. 25ನೇ ತಾರೀಕುವರೆಗೂ ಆಡ್ತಾರೆ ಆಯಿತಾ. ಪಾಪ ಲಾಸ್ಟು ಧೋನಿದು ಇವತ್ತು ಎಲ್ಲ ಬಂದವರೆ ನೋಡ್ಕೊಂಡು ಹೋಗಲಿ. ಲಾಸ್ಟ್ ಧೋನಿ ಇವತ್ತು
25ನೇ ತಾರೀಕುವರೆಗೂ ನಾವು ನೋಡ್ಬೋದು, ತಲೆ ಕೆಡ್ಸ್ಕೊಳಂಗಿಲ್ಲ. ಗೆಲ್ತೀವಿ. ಈ ಸಲ ಕಪ್ಪು ನಮ್ಮದು ಅಷ್ಟೇ. ಗಮನಿಸ್ತಾ ಇದ್ದೀವಿ. ಬಾಪ ಇಲ್ಲ ಅಲ್ಲ, ಆ ಕಡೆ ಕೇಳೋದು ಈ ಕಡೆ ಕೇಳೋದು ಇರೋದೆ. ಆ್ಯಂಡ್ ಏನು ಹೇಳ್ತೀಯಪ್ಪ, ಇವತ್ತು ಧೋನಿದ್ ಲಾಸ್ಟ್ ಮ್ಯಾಚ್ ಅಂತ. ಇವತ್ತು ಧೋನಿದ್ ಲಾಸ್ಟ್ ಮ್ಯಾಚ್ ಅಂತ ಅಲ್ಲ, ಫೈನಲ್ ಕಪ್ ಹೊಡೆದಿದೆ CSK. ಸ್ಟಾರ್ಟ್ ಮಾಡೋ ಮುಂಚೆ ಜೀವನ ಮಾಡಬೇಕು ದುಡ್ಡು. IPLಗೆ ಒಬ್ಬರೇ ಬಾಸು ಧೋನಿ. ವಿರಾಟ್ ಕೊಹ್ಲಿ ನೆಕ್ಸ್ಟ್ ಸೆಕೆಂಡ್. ಜೀವನ ಮಾಡಬೇಕು ಕಾಸು, IPLಗೆ ಒಬ್ಬರೇ ಬಾಸು. ಈಗ ಯಾವ ಸ್ಟ್ಯಾಂಡಲ್ಲಿ ಟಿಕೆಟ್ ಎಲ್ಲ ಸಿಗ್ತಾ ಎಲ್ಲ ಐತೆ ಬಸ್. ಎಂಜಾಯ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಒಂದು ಹೈ ವೋಲ್ಟೇಜ್ ಈ ಥರ ಕಣಕಣದಲ್ಲೂ ಧೋನಿ. ನಾನು RCB, ಇಲ್ಲಿ ಇರೋದು RCBಲಿ ಧೋನಿಗೋಸ್ಕರ ಬಂದಿರೋದು, ಧೋನಿಗೋಸ್ಕರ ಹುಟ್ಟಿರೋದು, ಧೋನಿಗೋಸ್ಕರ ಮ್ಯಾಚ್ ನೋಡೋದು. ಹೋಗ್ಲಿ ಬಿಡು. ಏನ್ ಸಮಾಚಾರ? ಈಗ ಇದು ಕೆಂಪು ಕೋಟೆಯಲ್ಲಿ ಹಸಿರು ಕೆಂಪು ಕೋಟೆಯಲ್ಲಿ ಧೋನಿ ಇದೆ, ಯಾವತ್ತಿರೋ ಆರ್ಭಟ. ಓನ್ಲಿ ಧೋನಿ ಬಾಸ್ ಅಭಿಮಾನಿ ಅಷ್ಟೇ, ಆಲ್ವೇಸ್ ಯಾವಲ್ವೇ. ಒಳಗಡೆ ಹೋದ್ಮೇಲೆ ಇಮ್ಯಾಜಿನೇಷನ್ ಬೇರೆ ತರ ಇರುತ್ತೆ. ಏನಿದ್ರು ಈ ಸಲ ಧೋನಿನೇ ಕಪ್ಪು ಗೆಲ್ಲೋದು. ನಮ್ದೇ ಬಾಸ್ ಅಭಿಮಾನಿ ಯಾವತ್ತಿರುವೆ. ನಾವು RCB ವಿರೋಧಿಗಳಲ್ಲ, ಧೋನಿ ಅಭಿಮಾನಿಗಳು ಎಂದೆಂದಿಗೂ ಧೋನಿ. ಓಕೆ ಒಳಗಡೆ ಹೋಗಿ ಎಂಜಾಯ್ ಮಾಡಿ ಅಂಡ್ ಟೇಕ್ ಕೇರ್. ಎಸ್ ಗಮನಿಸ್ತಾ ಇದ್ದೀವಿ, ಎಷ್ಟೋ ಜನ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದಾರೆ. ಟಿಕೆಟ್ ಆಗಿದೆ? ಟಿಕೆಟ್ ಇದೆ. ಯಾರಿಗೆ ಸಪೋರ್ಟ್ ಮಾಡ್ತೀರಾ? RCB RCB. ಯಾಕೆ RCB ಅಷ್ಟು ಇಷ್ಟಪಡ್ತೀರಾ? ಬಿಕಾಸ್ ಇವತ್ತಿನ ಮ್ಯಾಚ್ ಅಂತೂ ನಿಜವಾಗ್ಲೂ ಇದನ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಲ್ಲ, ಅಷ್ಟು ಕ್ರೂಷಿಯಲ್ ಮ್ಯಾಚ್ ಇದೆ ಇವತ್ತು. ಯಾಕೆ RCBನ ಅಷ್ಟು ಇಷ್ಟಪಡ್ತೀರಾ? ಲಾಯಲ್ ಫ್ಯಾನ್. ಅಮ್ಮ, ನೀವು ಕ್ರಿಕೆಟ್ ನೋಡ್ತೀರಾ? ಇವತ್ತಿನ ಮ್ಯಾಚ್ ನಿಜವಾಗ್ಲೂ ಎದೆ ಗಟ್ಟಿ ಇಟ್ಕೊಬೇಕು ನೀವು, ಅಷ್ಟು ಎಫೆಕ್ಟ್ ಇರುತ್ತೆ, ಸೌಂಡ್ ಎಫೆಕ್ಟ್. RCB ಅಂಡ್ CSK ತುಂಬಾ ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು. ಯಾರು ಇಷ್ಟ ನಿಮಗೆ? ಧೋನಿ. ಏನು ಮಾಡೋಕ್ಕಾಗಲ್ಲ. ಒಂದ್ ಕಡೆ ಧೋನಿ ಫ್ಯಾನ್ಸ್, ಒಂದ್ ಕಡೆ ವಿರಾಟ್ ಕೊಹ್ಲಿ ಫ್ಯಾನ್ಸ್. ಆದರೆ ಡೈ ಹಾರ್ಡ್ RCB ಫ್ಯಾನ್ಸ್ ಯಾವತ್ತಿದ್ರು RCBಗೆ ಸಪೋರ್ಟ್ ಮಾಡ್ತಾರೆ. ಧೋನಿ ಬಗ್ಗೆ ಹೇಟ್ ಇಲ್ಲ, ಬಟ್ ಆದರೆ RCB ವಿನ್ ಆಗಬೇಕು ಅಂತಕ್ಕಂಥ ಆಸೆಯಲ್ಲಿ ಇಲ್ಲಿ ಫ್ಯಾನ್ಸ್ ಬಂದಿರುವುದು ಗಮನಿಸ್ತಾ ಇದ್ದೀವಿ. ನಾನು ಎಷ್ಟು ಜನ ಇಲ್ಲಿ ಹೊರಗಡೆ ನಿಂತಿದ್ದಾರೆ ಇನ್ನೂ ಕೂಡ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಕೆಂಪು ಕೋಟೆಯಲ್ಲಿ ಯೆಲ್ಲೋ ಜೆರ್ಸಿ ಅವರು ಕೂಡ ಸೇರ್ಕೊಂಡಿದ್ದಾರೆ, ಸಮಸಂಖ್ಯೆಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿಂದ ನೋಡ್ಕೊಬಂದ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ಯೆಲ್ಲೋ ಜೆರ್ಸಿ ತೊಟ್ಟಂಥವರು ಇದ್ದಾರೆ, ಈ ಕಡೆ RCB ಅಭಿಮಾನಿಗಳು ಕೂಡ ಇರುವಂಥದ್ದು. ಇವತ್ತಿನ ಈ ಒಂದು ಪಂದ್ಯ ಏನಿದೆ, ಈ ಒಂದು 2024ರ ಇಷ್ಟೂ ಪಂದ್ಯಗಳಲ್ಲಿ ನಡೆದಂತಹ ಪಂದ್ಯಗಳಲ್ಲಿ ಇಂತಹ ಒಂದು ಕ್ರೂಷಿಯಲ್ ಮ್ಯಾಚ್, ಇಂತಹ ಒಂದು ಪಂದ್ಯವನ್ನು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಆನ್ಲೈನ್ ಸ್ಟ್ರೀಮಿಂಗ್ನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಇವತ್ತಿನ ಪಂದ್ಯ ಅಂತಲೇ ಹೇಳ್ಬೋದು. ಹೈಯೆಸ್ಟ್ ವ್ಯೂವರ್ಶಿಪ್ಪನ್ನು ಪಡೆದುಕೊಳ್ಳುವಂಥ ಪಂದ್ಯ ಇದೇ ಆಗಿರುತ್ತೆ. ಎಲ್ಲಿ ನೀವು ಎಷ್ಟೇ ಪರದಾಡಿದರೂ ಕೂಡ ಇವತ್ತಿನ ಒಂದು ಟಿಕೆಟ್ಗೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ ಇವತ್ತಿನ ಈ ಒಂದು ಚಿನ್ನಸ್ವಾಮಿ ಪಂದ್ಯದಲ್ಲಿ ನಡೀತಾ ಇರ್ತಕ್ಕಂಥ RCB ವರ್ಸಸ್ CSK ಪಂದ್ಯಕ್ಕೆ ಇರುವಂಥದ್ದು. ಒಟ್ಟಾರೆ 7:30ಕ್ಕೆ ನಡೆಯುವಂತಹ ಈ ಒಂದು ಹೈ ವೋಲ್ಟೇಜ್ ಡೂ ಆರ್ ಡೈ ಪಂದ್ಯದಲ್ಲಿ ಇವತ್ತು RCB ಮತ್ತು CSK ಮುಖಾಮುಖಿ ಆಗ್ತಾ ಇದೆ. ಧೋನಿಯ ಕೊನೆಯ ಪಂದ್ಯ. RCBಯಲ್ಲಿ ವಿರಾಟ್ ಕೊಹ್ಲಿ ಈ ಬಾರಿ ಕಪ್ಪನ್ನು ಎತ್ತಿ ಹಿಡಿಲೇಬೇಕು ಅಂತಕ್ಕಂಥ ಛಲ. 7ಕ್ಕೆ 7 ಸೋತು 5ಕ್ಕೆ 5 ಗೆದ್ದು ಇತಿಹಾಸ, ಇದು ಹೊಸ ಅಧ್ಯಾಯ ಅಂತೇಳಿ ತೋರಿಸಿಕೊಂಡಂಥ RCB ಟೀಮ್ ಒಂದ್ ಕಡೆ ವಿಲ್ ಜಾಕ್ಸನ್ ಮಿಸ್ ಮಾಡ್ಕೊಳ್ತಾ ಇದ್ರೆ, ಮತ್ತೆ ಫಾರ್ಮಿಗೆ ಮ್ಯಾಕ್ಸ್ವೆಲ್ ಬರ್ತಾರೆ ಅಂತಕ್ಕಂಥ ಆಸೆಯಲ್ಲಿ ಅಭಿಮಾನಿಗಳು ಒಂದ್ ಕಡೆ ಇದ್ದಾರೆ. ಬೌಲಿಂಗ್ ಲೈನಪ್ಗಳು ಚೇಂಜ್ ಆಗಿದೆ, ಬೌಲಿಂಗ್ ಶೈಲಿಯಲ್ಲಿ ಬದಲಾವಣೆಗಳಾಗಿದೆ. ಹಾಗಾಗಿ ಸ್ವಪ್ನಿಲ್ ಸೇರಿದಂತೆ, ಸ್ವಪ್ನಿಲ್ ಹಿ ಇಸ್ ದ ಒನ್ ಆಫ್ ದ ಲಕ್ಕಿ ಚಾಮ್ ಅಂತ ಹೇಳ್ಬೋದು. ಫಸ್ಟ್ ಓವರ್ನಲ್ಲಿ ಒಂದು ವಿಕೆಟನ್ನು ಫಿಕ್ಸ್ ಆಗಿ ಎತ್ಕೊಡ್ತಾರೆ. ಈ ಕಡೆ ಚೆನ್ನೈ ಪಂದ್ಯದಲ್ಲಿ ಚೆನ್ನೈ ಟೀಮ್ನಲ್ಲಿ ಬೌಲಿಂಗ್ ಕೊರತೆ ಎದ್ದು ಕಾಣ್ತಾ ಇರುವಂಥದ್ದು. ಸೊ ಹಾಗಾಗಿ ಒಂದು ಕಡೆ ಮೈನಸ್, ಒಂದು ಕಡೆ ಪ್ಲಸ್, ಇವೆಲ್ಲದರ ನಡುವೆ ಯಾರು ಪ್ಲೇ ಆಫ್ಗೆ ಹೋಗ್ತಾರೆ ಅಂತಕ್ಕಂಥ ಕುತೂಹಲದಲ್ಲಿ ಫ್ಯಾನ್ಸ್ ಇರುವಂಥದ್ದು. 7:30ಕ್ಕೆ ಚಿನ್ನಸ್ವಾಮಿಯಲ್ಲಿ ಪಂದ್ಯ, ಹೈ ವೋಲ್ಟೇಜ್ ಪಂದ್ಯದ ಕ್ಷಣದ ಮಾಹಿತಿಯನ್ನು ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಿಂದ ಕೊಡ್ತಾ ಹೋಗ್ತಾ ಇರ್ತೀನಿ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿಕಾಸ್, BTV ನ್ಯೂಸ್, ಬೆಂಗಳೂರು.